ಚುನಾವಣೆ ಬಳಿಕ ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗಿರುವಂಥದ್ದು. ಅಂದರೆ ನಿನ್ನೆಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳನ್ನ ದಿಢೀರ್ ಏರಿಕೆ ಮಾಡಿರೋದು ಗ್ರಾಹಕರ ಜೇಬಿಗೆ ಸುಡುವಂತಾಗಿದೆ. ನಾನೀಗ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಇತ್ತೀಚೆಗಷ್ಟೇ ಅಂದರೆ ಚುನಾವಣೆಯ ಸಮಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಕಡಿಮೆ ಆಗಿತ್ತು. ಈಗ ನಿನ್ನೆ ಏಕಾಏಕಿ ₹3 ಮತ್ತು ಪೆಟ್ರೋಲ್ಗೆ ₹3 ಹಾಗೂ ಡೀಸೆಲ್ಗೆ ₹3.25 ಹೆಚ್ಚಿವೆ ಮಾಡಿರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಡೀಸೆಲ್ನ ದರ ₹86 ಇತ್ತು, ಈಗ ₹89.1 ಆಗಿದೆ. ಪೆಟ್ರೋಲ್ನ ದರ ₹99 ಇತ್ತು, ಈಗ ₹102.90 ಆಗಿರುವಂಥದ್ದು. ಇದು ಗ್ರಾಹಕರಿಗೆ ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟಿಸುವ ಕೆಲಸ ಆಗ್ತಾ ಇದೆ. ಯಾಕಂದರೆ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೇಟ್ಗಳನ್ನು ಕಡಿಮೆ ಮಾಡೋ ಮೂಲಕ ಜನರಿಗೆ ಆಶ್ವಾಸನೆಯನ್ನು ಕೊಡೋ ಮೂಲಕ ಸರ್ಕಾರಗಳೇನು ಮುಂದಾಗಿತ್ತು, ಈಗ ದಿಢೀರ್ ಅಂತ ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಕೆ ಮಾಡಿರುವಂಥದ್ದು ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೊಟ್ಟಿದೆ. ಈ ಬಗ್ಗೆ ಗ್ರಾಹಕರು ಏನಂತಾರೆ, ಈ ಒಂದು ದರ ಏರಿಕೆಯ ಎಫೆಕ್ಟ್ ಯಾವ ರೀತಿ ತಡ್ತಾ ಇದೆ ಅನ್ನೋದನ್ನ ಮಾತಾಡೋದಕ್ಕೆ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿಮ್ಮ ಜೊತೆ ಗ್ರಾಹಕರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಪೆಟ್ರೋಲ್ ಡೀಸೆಲ್ ರೇಟ್ ನಿನ್ನೆಯಿಂದ ಜಾಸ್ತಿ ಮಾಡಿದ್ದಾರೆ ದಿಢೀರ್ ಅಂತ. ಏನು ಎಫೆಕ್ಟ್ ಆಗ್ಬೋದು ಜನಸಾಮಾನ್ಯರಿಗೆ? ಎಲ್ಲರಿಗೂ ಕಾಸ್ಟ್ ಜಾಸ್ತಿ ಆಗುತ್ತೆ, ಎಲ್ಲ ಕಾಸ್ಟು ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಸರ್. ಈಗ ಎಲೆಕ್ಷನ್ ಆಗೋ ತನಕ ₹99 ಇತ್ತು ಪೆಟ್ರೋಲ್, ಈಗ ದಿಢೀರ್ ಅಂತ ನಿನ್ನೆ ₹3 ಏರಿಕೆ ಮಾಡಿದ್ದಾರೆ. ಹಂಗೆ ಮಧ್ಯರಾತ್ರಿ ಮೇಲೆ ಏರಿಕೆ ಮಾಡ್ತಿದ್ರು, ಈಗ ದಿಢೀರ್ ಅಂತ ಮಾಡಿದ್ದಾರೆ, ಹೇಗೆ ಅನಿಸುತ್ತೆ? ಹಂಗೆ ಹೇಳೋಕ್ಕಾಗಲ್ಲ. ಮೇ ಬಿ ನಾಟ್ ಬಿಕಾಸ್ ಆಫ್ ಎಲೆಕ್ಷನ್ನು. ಪೆಟ್ರೋಲಿಯಂ ಪ್ರೈಸ್ ಇನ್ಕ್ರೀಸ್ ಆದರೆ ಮಾಡೇ ಮಾಡ್ತಾರೆ. ನೋಡೋಣ ಏನು ಜಸ್ಟಿಫಿಕೇಶನ್ ಕೊಡ್ತಾರಂತ. ನಿನ್ನೆಯಿಂದ ಪೆಟ್ರೋಲ್ ಡೀಸೆಲ್ ದರನ ಮತ್ತೆ ₹3 ಏರಿಕೆ ಮಾಡಿದ್ದಾರೆ. ಹೌದು ಸರ್. ಇದರ ಎಫೆಕ್ಟ್ ಯಾವ ರೀತಿ ತಗ್ಬೋದು ಜನ? ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ₹3 ಎಕ್ದಮ್ ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ₹99 ಹೌದು ಸರ್. ಈಗ ರಾಜ್ಯ ಸರ್ಕಾರ ದಿಢೀರ್ ಅಂತ ₹3 ಏರಿಕೆ ಮಾಡಿದ್ದಾರೆ. ಹೌದು, ₹3 ಜಾಸ್ತಿ ಮಾಡಿದ್ದಾರೆ ಸರ್. ಹೇಗೆ ಎಫೆಕ್ಟ್ ಆಗ್ಬೋದು ಸರ್? ಸ್ವಲ್ಪ ಪ್ರಾಬ್ಲಮೇ ಸರ್, ಪಬ್ಲಿಕ್ ಸ್ವಲ್ಪ ತೊಂದರೆ ಆಗುತ್ತೆ. ಜಾಸ್ತಿ ಮಾಡಿದ್ದಾರೆ, ಏಕ್ದಮ್ ₹3 ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿತ್ತು, ಜಾಸ್ತಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ರೇಟ್ ಜಾಸ್ತಿ ಆಗಿದೆ ನಿನ್ನೆಯಿಂದ ₹3. ಗ್ರಾಹಕರಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ? ಏನ್ ಸರ್ ಮಾಡೋದು? ಅದೊಂದು ಜಾಸ್ತಿ ಮಾಡಿದ್ರೆ ಎಲ್ಲ ಒಂದೊಂದೇ ಜಾಸ್ತಿ ಮಾಡ್ಬಿಡ್ತಾರೆ. ಮೇನ್ ಅದೇ ಇರೋದಲ್ವಾ. ಈಗ ದಿನನಿತ್ಯ ಬಳಸ್ತಾ ಇರ್ತೀವಿ ಪೆಟ್ರೋಲ್ ಡೀಸೆಲ್ ನ ವೆಹಿಕಲ್ ಓಡಿಸೋದಕ್ಕೆ. ಈಗ ಎಲೆಕ್ಷನ್ ಮುಂಚೆ ಕಡಿಮೆ ಇತ್ತು, ಈಗ ದಿಢೀರ್ ಅಂತ ₹3 ಜಾಸ್ತಿ ಆಗಿದೆ. ಏನಾಗ್ಬೋದು? ಅದೇ ನಾವು ರಾತ್ರಿಯಿಂದ ಯೋಚನೆ ಮಾಡ್ತಾರೆ. ಟಿವಿನಾಗ ನೋಡಿದ್ರೆ ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡ್ಬಿಡ್ತಾರೆ, ಯಾವುದು ಬಿಡಲ್ಲ. ಕೇಳಿದ್ರೆ ಇದ್ರ ಮೇಲೆ ಹೇಳ್ತಾರೆ. ಇವಾಗಲೇ ತರಕಾರಿಗಳೆಲ್ಲ ಮಾತಾಡ್ಸೋಕೆ ಆಯ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಸರ್. ದುಡ್ಡಿರೋರ್ಗೆ ಓಕೆ, ಸಣ್ಣ ಕೆಲಸ ಮಾಡೋರಿಗೆ ತೊಂದರೆ ಸರ್. ಈಗ ದಿನ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ರೆ ಪೆಟ್ರೋಲ್ ಹಾಕಿಸ್ಲೇಬೇಕು. ಹೌದು. ಪೆಟ್ರೋಲ್ ಡೀಸೆಲ್ ದರ ಈಗ ದಿಢೀರ್ ಅಂತ ಜಾಸ್ತಿ ಮಾಡಿದ್ದಾರೆ ₹3. ಯಾವ ರೀತಿ ಸಮಸ್ಯೆ ಇದೆ? ಏನು ಮಾಡೋದು ಸರ್, ₹3 ಆಗಲಿ ₹10 ಹಾಕ್ಲೇಬೇಕು. ಡೈಲಿ ನಾವು ಕೆಲಸ ಮಾಡಲೇಬೇಕು. ಪೆಟ್ರೋಲ್ ಹಾಕ್ಲಿಲ್ಲ ಅಂದರೆ ಕೆಲಸ ಆಗಲ್ಲ, ಗಾಡಿ ಓಡಲಿಲ್ಲ ಅಂದರೆ ನಮ್ಗೆ ಕೆಲಸ ಆಗಲ್ಲ. ಯಾಕಂದ್ರೆ ನಾವು ಡೈಲಿ ಅದರಲ್ಲೇ ನಮ್ಗೆ ಇದೇ ಆದಾಯ ಅಲ್ವಾ. ಏನು ಮಾಡೋಕ್ಕಲ್ಲ, ₹3 ₹10 ಹಾಕ್ಸ್ಕೊಂಡು ದುಡಿಲೇಬೇಕಲ್ವ. ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್ ಇದು? ಏನಿಲ್ಲ, ಈಗ ನಮಗೆ ಕೊಡೋ ಇದು ಅಮೌಂಟಲ್ಲಿ ಈಗ ಸ್ಯಾಲ್ರಿಲಿ ಒಂದು ಅದೇ ₹100 ಕಮ್ಮಿ ಆಯ್ತು ಅಷ್ಟೇ. ಇನ್ನೇನು ₹100 ಪೆಟ್ರೋಲ್ ಎಕ್ಸ್ಟ್ರಾ ಹೋದಂಗೆ ಆಯ್ತದೆ ಅಷ್ಟೇ, ಇನ್ನೇನು ಮಾಡೋದು. ದಿಢೀರ್ ಅಂತ ₹3 ಜಾಸ್ತಿ ಮಾಡಿದ್ದಾರೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಗ್ರಾಹಕರಿಗೆ ಅಂತ? ಪೆಟ್ರೋಲ್ ಡೀಸೆಲ್ಲು ಎಲ್ಲ ರಂಗಕ್ಕೂ ಎಫೆಕ್ಟ್ ಆಗುತ್ತೆ ಸರ್. ಎಲ್ಲದಕ್ಕೂ ಇನ್ ಕೇಸ್ ಇಫ್ ತೊಗೊಳ್ಳಿ, ಲಾಜಿಸ್ಟಿಕ್ಸ್ ಆಗಲಿ, ಪ್ರತಿಯೊಂದು ಗ್ರಾಸರೀಸ್ ಆಗಲಿ, ಎಲ್ಲ ಡಿಪೆಂಡ್ ಅಪಾನ್ ಟ್ರಾನ್ಸ್ಪೋರ್ಟಿಂದಾನೆ. ಸೊ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಫೇಸ್ ಫಾರ್ ಇಟ್. ಸರ್, ಈಗ ಚುನಾವಣೆ ಮುಗಿದ ಬಳಿಕ ಈ ರೀತಿ ದಿಢೀರ್ ಅಂತ ಏರಿಕೆ ಮಾಡಿದ್ದಾರೆ, ಗ್ರಾಹಕರಿಗೆ ಯಾವ ರೀತಿ ಗ್ರಾಹಕರ ಮುಂದೆಯಿಂದನೇ ಇದೆ ಸರ್. ಯಾಕಂದರೆ ಈಗಿಂದ ಅಂತಲ್ಲ ಅದು. ಯಾಕಂದರೆ ಗೌರ್ಮೆಂಟ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಪಬ್ಲಿಕ್ಸ್ ಟ್ಯಾಕ್ಸ್ ಪೇಯರ್ ಅಮೌಂಟಿಂದನೇ. ಸೊ ಬೆಲೆ ಏರಿಕೆ ಆಗ್ತಾನೆ ಇದೆ ಯಾವಾಗಲಿಂದನೂ. ಸೊ ಏನು ಅಪೋಸ್ ಮಾಡ್ತಾನೆ ಇದ್ದಾರೆ ಎಲ್ಲರೂ, ಬಟ್ ಚೇಂಜಸ್ ಏನು ಆಗ್ತಿಲ್ಲ. ಬಟ್ ಎಕನಾಮಿಕ್ ರಿಫಾರ್ಮ್ಸ್ನ ತುಂಬ ಚೇಂಜಸ್ ಮಾಡಬೇಕು. ಸೊ ಅವರು ಸ್ವಲ್ಪ ಥಿಂಕ್ ಮಾಡಬೇಕು. ಥ್ಯಾಂಕ್ ಯು ಸರ್. ಹೇಗೆ ಎಫೆಕ್ಟ್ ಆಗ್ಬೋದು ಗ್ರಾಹಕರಿಗೆ ಅಂತ? ಎಷ್ಟಾಗಿದೆ ಇವತ್ತು? ₹3 ಜಾಸ್ತಿ ಮಾಡಿದ್ದಾರೆ. ₹3 ನಮ್ಮಂಥವ್ರಿಗೆ ಭಾಳ ಕಷ್ಟ ಆಗುತ್ತಲ್ವ. ಇರೋರಿಗೆ ಪರವಾಗಿಲ್ಲ. ಮಾಡಿರೋದೀಗ ಎಲೆಕ್ಷನ್ ಮುಗಿದ್ಮೇಲೆ ಮಾಡಿದ್ದಾರೆ, ಅಂದರೆ ಗ್ಯಾರಂಟಿಗಳಿಗೆ ಅನೌನ್ಸ್ ಅದು ತಪ್ಪಲ್ವಾ. ನಮ್ಮಂಥವ್ರು ಭಾಳ ಜನ ಹಳೆ ಗಾಡಿಗಳು ಇಟ್ಕೊಂಡಿರೋರು, ಕೆಲಸಕ್ಕೆ ಹೋಗೋರು ಭಾಳ ತೊಂದರೆ ಆಗುತ್ತೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೂ ಇನ್ನೂ ನಮಗೆ ಆಗೋದಿಲ್ಲ, ಮನೆಯಲ್ಲೇ ಕೂತ್ಕೊಬೇಕು. ಈ ಥರ ಮಾಡಿದ್ರೆ ಹೇಗೆ ಸರ್ಕಾರ? ಒಳ್ಳೆ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಮಾಡ್ತಾ ಇಲ್ವಲ್ಲ. ಇನ್ನೂ ಏರ್ತಾನೆ ಇದೆ. ಬಡವ್ರು ಬದುಕೋದು ಹಿಂಗೆ ಬದುಕ್ತಾರೆ ಕೇಳಿದ್ರೆ ರಾಜ್ಯ ಸರ್ಕಾರ ಅಂತಾರೆ. ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಹೇಳಿ? ನಮ್ಮಂಥ ಬಡವ್ರನ್ನ ಪ್ರಾಣ ಹೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ.
ಎಲ್ಲ ಜಾಸ್ತಿ ಮಾಡಿಬಿಟ್ರೆ ನಮ್ಮಂಥವ್ರು ಬದುಕೋದು ಭಾಳ ಕಷ್ಟ. ಇದಿಷ್ಟು ಗ್ರಾಹಕರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ದಿಢೀರ್ ಅಂತ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ನ ದರಗಳು ಏರಿಕೆ ಆಗಿರೋದು ಜನಸಾಮಾನ್ಯರಿಗೆ ಹೊರ ಆಗ್ತಿದೆ. ಇದರಿಂದಾಗಿ ಬೇರೆ ಬೇರೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಿದೆ ಅನ್ನೋ ಮಾತನ್ನ ಗ್ರಾಹಕರು ಹೇಳ್ತಾ ಇರುವಂತದ್ದು. ಇದ್ರ ಜೊತೆಯಲ್ಲಿ ಸರ್ಕಾರ ಎಲ್ಲ ಒಂದ್ ಕಡೆ ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಬೆಲೆ ಏರಿಕೆಯನ್ನ ಮಾಡಿದೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಗ್ರಾಹಕರು ಹೊರ ಆಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.